ಕಳೆದ 10 ತಿಂಗಳಲ್ಲಿ ನೀವು ಕಲ್ತಂತ ಒಳ್ಳೆ ಪಾಠ ಏನು, ಕೆಟ್ಟ ಪಾಠ ಏನು, ಅಥವಾ ಅನುಭವ ಏನು ರಾಜಕೀಯದಲ್ಲಿ? ಒಳ್ಳೆಯ ಪಾಠ ಅಂತಂದ್ರೆ ಜನಗಳಲ್ಲಿ ಈಗಲೂ ಒಳ್ಳೆತನ ಜೀವಂತವಾಗಿದೆ. ಆದ್ರೆ ಅದನ್ನ ಜಾಗೃತಗೊಳಿಸ್ಬೇಕು. ಅವರು ಕೂಡ ಗಟ್ಟಿಯಾದ ನಿರ್ಧಾರ ತಗೊಂಡು ಅದಕ್ಕೆ ಬದ್ಧರಾಗಿರೋ ತರ ನಾವು ಮಾಡ್ಬೇಕು ಅನ್ನೋದು ಒಂದು ಪಾಠ ಕಲ್ತಿದ್ದೀನಿ. ಕೆಟ್ಟ ಪಾಠ ಏನಂತಂದ್ರೆ ಕೆಲವೊಬ್ರು ಹೇಳ್ತಾರೆ ಸಮಾಜ ಭ್ರಷ್ಟ ಆಗಿದೆ ಅಂತ ಅಂದ್ಬಿಟ್ಟು. ಸಮಾಜ ಪರ್ಸೆ ಭ್ರಷ್ಟ ಅಲ್ಲ, ಅಲ್ಲಿ ಅದು ಮಾರಲಿ ಕರಪ್ಟ್ ಆಗಿದೆ ಅಂತಂದು ಹೇಳ್ತಾರೆ. ಅದು ಹಂಗಿಲ್ಲ. ಇಲ್ಲಿ ಈ ರಾಜಕಾರಣಿಗಳು ನೀವಾಗ್ಲೇ ಹೇಳಿದ್ರಿ ನಿಮ್ ಇಂಟ್ರೊಡಕ್ಷನ್ ಅಲ್ಲಿ MLA ಗಳು ಕೆಲಸ ಮಾಡಿದಾರೋ ಇಲ್ಲೋ, MP ಗಳು ಮಾಡಿದಾರೋ ಇಲ್ಲ ಅಂತಂದು. ಈಗ ಎಲೆಕ್ಟ್ ಆದ್ಮೇಲೆ ಇವರು ಜನಪ್ರತಿನಿಧಿಗಳು ಕೆಲಸ ಮಾಡದೇ ಇದ್ದಾಗ ಅವ್ರ ಮೇಲೆ ಭರವಸೆ ಕಳ್ಕೊಂಡ್ಬಿಡ್ತಾರೆ. ಹಂಗಾಗಿ ಎಲೆಕ್ಷನ್ ಟೈಮಲ್ಲಿ ಎಷ್ಟು ಸುಲಿಗೆ ಮಾಡ್ಬೇಕು, ಹೆಂಗಿದ್ರು ಅವ್ರು ಆಮೇಲೆ ಕೆಲಸ ಮಾಡಲ್ಲ, ಹೆಂಗಿದ್ರು ನಮ್ಮ ಕೈಲಿ ಸಿಗಲ್ಲ. ಸೊ ಎನಿವೇ ವಿ ಹ್ಯಾವ್ ಟು ವೋಟ್, ನಾವು ವೋಟ್ ಹಾಕ್ಲೇಬೇಕು, ಅವರಿಗೆ ಬಂದು ಕೇಳ್ತಾರೆ. ಸೊ ಆ ಒಂದು ಕಾರಣಕ್ಕೆ ಏನಾಗ್ತದೆ, ಆ ಟೈಮಲ್ಲಿ ಒಂದು ಕರಪ್ಷನ್ ನಡೀತದೆ. ಸೊ ಜನಗಳು ಭ್ರಷ್ಟರಲ್ಲ. ಸೊ ಹಾಗಾಗಿ ಆ ಮೈಂಡ್ ಸೆಟ್ನ ಚೇಂಜ್ ಮಾಡಿದ್ರೆ ನಾವು. ಸೊ ಅದಕ್ಕೆ ಹ್ಯೂಜ್ ಎಫರ್ಟ್ಸ್ ಬೇಕು ಅದಕ್ಕೆ. ಯಾಕಂದ್ರೆ ಪಕ್ಷದ ಆಚೆ ಯಾರನ್ನು ಸ್ವೀಕಾರ ಮಾಡಲ್ಲ ಜನಗಳು, ಪಕ್ಷದ ಒಳಗಿದ್ರೇನೆ ಸ್ವೀಕಾರ ಮಾಡೋದು, ವೋಟ್ ಹಾಕೋದು. ಅದು ಒಂದು ಬ್ಯಾಡ್ ಲೆಸನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಅದು ಚೇಂಜ್ ಆಗ್ಬೇಕದು. ಕರೆಕ್ಟ್. ಪಕ್ಷದೊಳಗೆ ನೀವು ಬಂದ್ರೆ ಅವಾಗ ಏನಾಗುತ್ತೆ, ಪಕ್ಷದಿಂದ ಅಯೋಗ್ಯರು ಬಂದ್ರು ವೋಟ್ ಹಾಕ್ತಾರೆ. ಆ ಮೊಮೆಂಟ್ ಅಲ್ಲಿ ಅನಿವಾರ್ಯ ಅನ್ನೋ ರೀತಿ ಹಾಕ್ತಾರೆ. ಹೌದು. ಸೊ ಒಳ್ಳೆಯವ್ರು ಬಂದ್ರು ವೋಟ್ ಹಾಕ್ತಾರೆ. ಸೊ ಪಕ್ಷದ ಆಚೆ ಯಾರಾದ್ರೂ ಬಹಳ ಒಳ್ಳೆ ವ್ಯಕ್ತಿ ಇದ್ರೆ, ಸೊ ಅವ್ರು ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅನ್ನೋದು, ಇನ್ನು ಜನಕ್ಕೆ ಜಾಗೃತರಾಗಬೇಕು ಅನ್ನೋದು. ಜಾಗೃತರಾಗಬೇಕು. ಯಾರ ಪರ ಯಾರ ವಿರುದ್ಧ ಅಂತಲ್ಲ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅದು ಒಂದು ಹಂತದಲ್ಲಿ ಪ್ರೂವ್ ಆಯ್ತು ಬೆಂಗಳೂರು ರೂರಲ್ ಅಲ್ಲಿ. ಯಾಕೆಂದ್ರೆ DK ಸುರೇಶ್ ಅವರನ್ನ ಅಭಿವೃದ್ಧಿ ಮಾಡಿಲ್ಲ ಅಂತಲ್ಲ, ದೇಶದಲ್ಲೇ ನಂಬರ್ 1 MP ಅನ್ನೋ ಪಟ್ಟವನ್ನು ತಗೊಂಡ್ರು. ಆದ್ರೂ ಜನ ಜಾಗೃತರಾಗಿ ಯಾವ ನಿರ್ಧಾರ ಇಲ್ಲೊಂದು ಪಾಯಿಂಟ್ ಇದೆ, ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಅದೇ ಮಂಜುನಾಥ್ ಅವರು ಪಕ್ಷೇತರ ನಿಂತಿದ್ರೆ ಅವರು ಕೂಡ 20,000 ಮೇಲೆ ಓಟ್ ತಗೊಳ್ತಿರ್ಲಿಲ್ಲ. ಬಿಜೆಪಿ ಮತ್ತು JDS ಪಕ್ಷದ ಒಳಗಿಂದ ಹೋಗಿದ್ದವರು. ಪಕ್ಷದ ಒಳಗಿಂದ ಹೋಗಿದ್ರಿಂದ ಅಫ್ಕೋರ್ಸ್ ಇಬ್ಬರಲ್ಲಿ ಯಾರು ಹೆಚ್ಚು ಒಳ್ಳೆ ವ್ಯಕ್ತಿ ಅಂತಂದು ಜನಗಳು ನಿರ್ಧಾರ ಮಾಡಿದ್ರು. ಅವ್ರ ಒಳ್ಳೆತನ ಪಕ್ಷದ ಒಳಗಿದ್ದ ಅಭ್ಯರ್ಥಿ ಪರವಾಗಿ ಜಾಗೃತ ಆಯ್ತದು. ಅವರೇ ಏನಾದ್ರು ರೆಬೆಲ್ ಆಗಿ ಇಂಡಿಪೆಂಡೆಂಟ್ ನಿಂತಿದ್ರೆ ನನ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಆ ಕಡೆ BJP ಕಾಂಗ್ರೆಸ್ ಇನ್ಯಾರು ಕ್ಯಾಂಡಿಡೇಟ್ ಇದ್ದು, ಈಗ ಫಾರ್ ಎಕ್ಸಾಂಪಲ್ ಈಗ ಯಾರ CP ಯೋಗೇಶ್ವರ್ ಅವ್ರೇನಾದ್ರು ಇಂಡಿಪೆಂಡೆಂಟ್ ನಿಂತ್ರೆ MLA ಎಲೆಕ್ಷನ್ ಗೆದ್ದಿರೋ ನಿದರ್ಶನಗಳು ಇದಾವೆ. ಬಟ್ ಬಹಳ ಕಷ್ಟ ಆಗುತ್ತೆ. ನಮ್ಮ ಪಾಪ್ಯುಲರ್ ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳನ್ನ ಇಷ್ಟಪಡ್ತಾರೆ. ಈಗ ನನ್ನ ಮೇಲೂ ಜನಗಳಿಗೆ ಅಭಿಮಾನ ಇದೆ, ಪ್ರೀತಿ ಇದೆ. ಆದ್ರೆ ವೋಟ್ ಹಾಕ್ಬೇಕು ಅಂತ ಬಂದಾಗ ಈ ಪಕ್ಷದ ವೈರಸ್ ತಲೆ ಒಳಗಿರ್ತದಲ್ಲ, ಅದು ನಿರ್ಧಾರ ತಗೊಳಕ್ ಬಿಡಲ್ಲ. ಅದು ಬಹಳ ಕಷ್ಟ ಇದೆ. ಅದು ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.